ಭಟ್ಕಳದ ಮುರಿನಕಟ್ಟೆ ವಿವಾದ ಇದ್ದಿದ್ದು ಸುನಿಲ್ ನಾಯ್ಕರು ಶಾಸಕರಾಗಿದ್ದಾಗ. ಆಗ ಇವರು ಸುಮ್ಮನಿದ್ದರು ಎಂದರೆ ಹೊಂದಾಣಿಕೆ ಮಾಡಿಕೊಂಡ ಸಂಶಯ ಇದೆ ಎಂದು ಮೀನುಗಾರಿಕೆ ಸಚಿವ ಮಂಕಾಳು ಎಸ್ ವೈದ್ಯ ಮಾಜಿ ಶಾಸಕರ ವಿರುದ್ಧ ಗುಡುಗಿದ್ರು. ಬಿಜೆಪಿ ನಡೆಸಿದ ಪ್ರತಿಭಟನೆ ಬಗ್ಗೆ ಶಿರಾಲಿಯಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಮಂಕಾಳು ಎಸ್ ವೈದ್ಯ ಅವರು, ಚತುಷ್ಪಥ ಹೆದ್ದಾರಿಗೆ ಕಾಮಗಾರಿ ನಡೆಸುವಾಗ ಮುರಿನಕಟ್ಟೆ ವಿವಾದ ಉದ್ಭವಿಸಿತ್ತು. ಆಗ ಇದೇ ಸುನಿಲ್ ನಾಯ್ಕರು ಶಾಸಕರಾಗಿದ್ದರು. ಆಗ ಈ ಬಗ್ಗೆ ಏನೂ ಮಾತನಾಡದೆ ಸುಮ್ಮನಿದ್ದು ಈಗ ಶಾಂತವಾಗಿದ್ದ ಭಟ್ಕಳದಲ್ಲಿ ಗಲಾಟೆ ಎಬ್ಬಿಸಿದ್ದಾರೆ. ಬಿಜೆಪಿ ನಾಯಕರು ಕೇವಲ ರಾಜಕೀಯ ಹೊರತುಪಡಿಸಿ ಬೇರೆ ಏನೂ ಆಗೋದಿಲ್ಲ. ನಾನು ದೇವಸ್ಥಾನ ಕಟ್ಟುವವನೇ ಹೊರತು ಕೆಡಗುವವನಲ್ಲ. ಮುರಿನಕಟ್ಟೆಯನ್ನು ಕೂಡ ಶಾಸ್ತ್ರೋಕ್ತವಾಗಿ ಕಟ್ಟುತ್ತೇನೆ. ಇದು ದೇವಗಳ ಸ್ಥಾನ. ಇಲ್ಲಿ ದೇವರ ವಿಚಾರದಲ್ಲಿ ಅನ್ಯಾಯ ರಾಜಕೀಯ ಮಾಡಿದರೆ ಸರ್ವಸ್ವವನ್ನೇ ಕಳೆದುಕೊಳ್ಳುತ್ತಾರೆ. ಇಲ್ಲಿ ನಾನು ಕೂಡ ದೇವರ ವಿಚಾರದಲ್ಲಿ ರಾಜಕೀಯ ಮಾಡಿದರೆ ನನಗೂ ಕಂಟಕ ತಪ್ಪಿದ್ದಲ್ಲ ಎಂದ ವೈದ್ಯರು, ಈ ಬಿಜೆಪಿ ಮಾಡುವ ರಾಜಕೀಯ ಪ್ರೇರಿತ ಹೋರಾಟಕ್ಕೆಲ್ಲ ನಾನು ತಲೆ ಕೆಡಿಸಿಕೊಳ್ಳಲ್ಲ ಎಂದು ಅಬ್ಬರಿಸಿದರು. ರೆಕಾರ್ಡ್ ಮಾಡ್ಕೊಂಡಿದ್ರಿ. ಇಂಥ ದುರಂತ ಈ ಜಿಲ್ಲೆಯಲ್ಲಿ ಅಥವಾ ಈ ತಾಲೂಕಲ್ಲಿ ಇನ್ನೂ ಆಗ್ಲಿಲ್ಲ. ಇದು ಫಸ್ಟ್ ಟೈಮ್. ನಾವು ಕಲ್ಲಿನಾಡ ಅಂತ ಹೇಳ್ತಾರೆ, ಅರ್ಥ ಆಗುದಿಲ್ಲ ಅಂದ್ರೆ ಚಿಪ್ಪಿ ಕಲ್ಲು ಅಂತ ಹೇಳ್ತೇವೆ, ಕಪ್ಪೆ ಚಿಪ್ಪು ಅಂತಾರೆ. ಒಬ್ಬೊಬ್ರು ಒಂದೊಂದ್ ಕಡೆಯಲ್ಲಿ ಒಂದೊಂದು ಭಾಷೆ ಹೇಳ್ತಾರೆ. ಇದು ಫಸ್ಟ್ ಟೈಮ್ ಈ ತರ ಆದದ್ದು. ಇವ್ರು ನಿರಂತರವಾಗಿ ಹೊಟ್ಟೆಗೋಸ್ಕರ, ತಿನ್ನುಗೋಸ್ಕರ ಅಥವಾ ಏನೋ ದುಡಿಮೆ ಬರ್ತದನ್ನೋಗೋಸ್ಕರ ಮಾಡ್ತಾ ಇರುವಂತದ್ದು. ಯಾರಿಗೂ ಗೊತ್ತಿಲ್ಲ ಹೀಗಾಗ್ತದನ್ನಲ್ಲಿ, ಗೊತ್ತಿಲ್ಲ, ಆಗೋಗಿದೆ. ಹಾಗಾಗಿ ಅವ್ರ ಕಷ್ಟಕ್ಕೆ ಅವ್ರ ಮಕ್ಕಳಿಗೆ ಅಥವಾ ಅವ್ರ ಪಾಲಕರಿಗೆ ಯಾರ್ಯಾರು ಅವಲಂಬಿಸ್ಕೊಂಡು ಅವ್ರ ಸಹಾಯಕ್ಕೆ ನಿಲ್ಬೇಕು ಅಂತೇಳಿ ನಮ್ಮ ಗುರುಗಳು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರು ಫೋನ್ ಮಾಡಿದ್ರು. ಅಯೋಧ್ಯದಲ್ಲಿ ಇದ್ದಾರೆ ಅವರು. ಮಗ ಅವ್ರ ಸಹಾಯಕ್ಕೆ ನಿಲ್ಬೇಕು, ಅವ್ರ ಕಷ್ಟದಲ್ಲಿದ್ದಾರೆ, ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಎಷ್ಟು ಜಾಸ್ತಿ ಕೊಡ್ಲಿಕ್ಕೆ ಸಾಧ್ಯ ಅದದ್ ಮಾಡಿ ಅಂತ ಹೇಳಿ. ಹಾಗಾಗಿ ಅದ್ರ ಜೊತೆಯಲ್ಲಿ ಇವರು ನಿನ್ನೆ ವಕೀಲರು ಅವರು ಇದೇ ಊರಿನವರು ನಾಗೇಂದ್ರ ನಾಯ್ಕರು ಅವರು ಹೇಳಿದ್ರು ಜಾಸ್ತಿ ಕೊಡ್ಬೇಕು ಅಂದೇಳಿ ಒಂದು ವಿಡಿಯೋ ಮಾಡಿ ನನಗೆ ಕಳಿಸಿದ್ರು. ಮತ್ತೆ ಎಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಎಲ್ಲ ನನ್ನ ಕ್ಷೇತ್ರ, ಮತ್ತೆ ನನ್ನ ಜನ, ನನ್ನನ್ನು ಆಯ್ಕೆ ಮಾಡಿದ ಜನ ನಾನು ಕಳ್ಕೊಂಡಿದ್ದೇನೆ. ಇವತ್ತು ನನಗೆ ನೋವು ಇದೆ. ಆದ್ರೂ ಅವ್ರ ಕಷ್ಟದಲ್ಲಿ ನಿಲ್ಲೇಬೇಕು ಅಂದೇಳಿ ನಾನು ಆ ಸಂದರ್ಭದಲ್ಲಿ ಬೆಂಗಳೂರಲ್ಲಿದ್ದೆ. ಹಾಗಂದಾಗ ಮುಖ್ಯಮಂತ್ರಿಗಳ ಹತ್ರ ಹೋಗಿ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿಸ್ಕೊಂಡು ಬಂದು ಅವ್ರಿಗೆ ಇವತ್ತೇ 5 ಲಕ್ಷ ರೂಪಾಯಿ ಮುಟ್ಸಿದ್ದೇನೆ ಎಲ್ಲ 11 ಜನಕ್ಕೆ. ಅದ್ರ ಜೊತೆಯಲ್ಲಿ ಮೀನುಗಾರಿಕೆ ಇಲಾಖೆಯಿಂದ ಮೊದ್ಲು 6 ಲಕ್ಷ ಇತ್ತು, ಅದು ಕೊಡದೆ 4 ವರ್ಷದಿಂದ ಯಾರಿಗೂ ಕೊಡದೆ ಸಾಧ್ಯ ಇಲ್ಲದೆ ನಿಲ್ಸಿಟ್ಟಿದ್ರು. ಯಾರಿಗೂ ಕೊಡೋದಿಲ್ಲ. ಸುಮಾರು 9.5 ಕೋಟಿ ಇತ್ತು, ಎಲ್ಲ ಮುಗಿಸಿದ್ದೇನೆ ನಾನು. ಮತ್ತೆ ಹಿಂದೆ ಹೋಗೋದಿಲ್ಲ ನಾನು. 6 8 ಮಾಡಿದೆ. ಉಪಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅವರು ಮುರುಡೇಶ್ವರದಲ್ಲಿ ನಾವು ಏನು ಮೀನುಗಾರರ ಸಮಾವೇಶ ಮತ್ಸ್ಯ ಮೇಳವನ್ನು ಮಾಡಿದಾಗ ಅವ್ರು ಘೋಷಣೆ ಮಾಡಿದ್ರು 10 ಲಕ್ಷ ಕೊಡ್ಬೇಕು ಅಂತ. ಆ ಪ್ರಕಾರ ಎಲ್ಲರಿಗೂ 11 ಜನಕ್ಕೂ 10 ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ. ನಮ್ಮ ಬ್ಯಾಂಕಿಂದ ಜನತಾ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯಿಂದ ಇಲ್ಲಿಯ ಡೈರೆಕ್ಟರ್ ಇದ್ರು ತಿಮ್ಮಪ್ಪ ನಾಯ್ಕರನಲ್ಲಿ, ಮತ್ತೆ ಎಲ್ಲ ಇಲ್ಲಿ ಲೋಕಲ್ನವರೇ ಎಲ್ಲ ಡೈರೆಕ್ಟರ್ ಸೇರಿ ಹೇಳಿದ್ರು ಇಲ್ಲ ಅವರಿಗೆ ಅವ್ರ ಪರವಾಗಿ ನಿಲ್ಬೇಕು ಅಂದೇಳಿ ನಾವು ಅಲ್ಲಿಂದ 50 ಸಾವಿರ ರೂಪಾಯಿ ಕೊಟ್ಟಿದ್ದೇವೆ. ನನ್ನ ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ. ಎಲ್ಲರಿಗೂ 1 ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ. ಅದಲ್ಲದೆ 4 ಮಕ್ಕಳು ಅಪ್ಪ ಇಲ್ಲ ಅಮ್ಮ ಇಲ್ಲ. ಬಹಳ ನೋವಾಗ್ತಾ ಇದೆ, ಬಹಳ ಬೇಜಾರಾಯ್ತು, ತುಂಬಾ ನೋವಾಯ್ತು. ಅವರಿಗೆ ಮನೆ ಇಲ್ಲ ಅಂದ ತಕ್ಷಣ ನಾನು 5 ಲಕ್ಷ ರೂಪಾಯಿ ಮನೆ ಕಟ್ಕೊಳ್ಳಿ ಕೊಟ್ಟಿದ್ದೇನೆ. ಸರ್ಕಾರದಿಂದನೂ ಒಂದು ಮನೆ ಕೊಡುವಂತ ಕೆಲಸವನ್ನ ಮಾಡ್ತೇನೆ. ಅವರಿಗೂ ಹಾಗೆ, ಅವರಿಗೂ ಏನು ಎಲ್ಲರಿಗೂ ಕೊಟ್ಟ ಹಾಗೆ ಅವರಿಗೂ ಕೊಟ್ಟಿದ್ದೇನೆ. ಎಲ್ಲಾ ಮಕ್ಕಳಿಗೆ ಏನು ಓದ್ತಾರೆ ಅವರು ಎಲ್ಲಾ ಶಿಕ್ಷಣವನ್ನ ನಾನು ಕೊಡ್ತೀನಿ. ನಮ್ಮ ಸಂಸ್ಥೆ ಇದೆ, ನನ್ನ ಸ್ಕೂಲ್ ಇದೆ, ಅಲ್ಲೂ ಕೊಡ್ಬೋದು. ಅಥವಾ ಅವ್ರು ಎಲ್ಲಿ ಓದ್ತಾರೆ, ಎಲ್ಲಿ ಆಸಕ್ತಿ ತೋರಿಸ್ತಾರೆ, ಅವ್ರು ಎಷ್ಟು ಓದ್ತಾರೆ ಅಷ್ಟು ಖರ್ಚನ್ನ ನಾನು ಕೊಡ್ಲಿಕ್ಕೆ ರೆಡಿಯಾಗಿದ್ದೀನಿ. ಹೇಳಿದ್ದೇನೆ ಎಲ್ಲರ ಹತ್ರ ಅವ್ರಿಗೆ ಶಿಕ್ಷಣವನ್ನ ಕೊಡ್ಬೇಕು ಅಂತೇಳಿ. ಮತ್ತೆ ಈ ಭಾಗದ ಸಂಘ ಸಂಸ್ಥೆಯಲ್ಲಿ ದಾನಿಗಳಲ್ಲಿ ವಿನಂತಿ ಮಾಡ್ಕೊಂಡಿದ್ದೇನೆ, ಏನು ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇದೆ ಈ ಸಂದರ್ಭದಲ್ಲಿ ಮಾಡಿ ಅಂತ. ಕೆಲವರು ಬೇರೆ ಬೇರೆ ಜಿಲ್ಲೆಯಿಂದ ಬಂದು ಸಹಾಯ ಮಾಡ್ತಾ ಇದ್ದಾರೆ. ನನ್ಗೂ ಕೆಲವರು ಫೋನ್ ಮಾಡಿದ್ದಾರೆ, ಇಂಥ ದುರಂತ ಆಗ್ಬಿಟ್ಟಿದೆ, ಏನ್ ಮಾಡಿದ್ರೆ ಸರಿ ಅನ್ನಿ. ನಾನು ಹೇಳಿದ್ದೆ, ನಿಮ್ಗೆ ಏನ್ ಸರಿ ಕಾಣ್ತದೆ ಅದನ್ನ ಮಾಡಿ. ನಾವು ಇರ್ತೇವೆ, ಇಲ್ಲ ನಮ್ಮ ಕಾರ್ಯಕರ್ತರು ಇರ್ತಾರೆ, ನಮ್ಮ ಮುಖಂಡರು ಇರ್ತಾರೆ, ಇಲ್ಲಾಂದ್ರೆ ಇಲ್ಲಿ ಸಮಾಜದ ಅಧ್ಯಕ್ಷರು ಎಲ್ಲ ಇರ್ತಾರೆ, ಯಾರು ನಿಮ್ ಜೊತೆ ಬರ್ತಾರೆ, ಬಂದು ಮುಡಿಸುವಂತ ಕೆಲಸ ಮಾಡಿದ್ನಲ್ಲಿ ಎಲ್ಲರ ಹತ್ರ ವಿನಂತಿ ಮಾಡ್ಕೊಂಡಿದ್ದೇನೆ. ನಾನು ಎಲ್ಲ ಬ್ಯಾಂಕಲ್ಲಿ ಡಿಗ್ರಿ ಆದಂತ ಮಕ್ಕಳಿದ್ದಾರೆ, ಅವರಿಗೆ
ಜಾಬ್ ಕೊಡುವಂಥದ್ದು. ಈಗ ಒಬ್ರೇ ಇಬ್ರು ಆದ್ರೆ ನಾನು ಇವತ್ತೇ ಅನೌನ್ಸ್ ಮಾಡಿ ಹೋಗ್ಬಿಡ್ತೀವಿ. ನಾವೀಗ ಎಲ್ಲರೂ ಕೂತ್ಕೊಂಡು ಎಲ್ಲ ಬ್ಯಾಂಕ್ನವರು ಒಂದೊಂದು ಕೊಟ್ರೆ ಜಾಸ್ತಿನೇ ಆಗ್ಬಿಡ್ತದೆ, ಯಾಕಂದ್ರೆ ಅಷ್ಟಿದೆ ಇಲ್ಲಿ ಬ್ಯಾಂಕ್. ಎಲ್ಲ ಈ ಊರಿನ ಜನರಿಂದನೇ ಆ ಬ್ಯಾಂಕ್ ಇಷ್ಟು ಎತ್ತರಕ್ಕೆ ಬೆಳೆದಿದ್ದು. ಕೊಟ್ರೆ ಏನು ತಪ್ಪಾಗೋದಿಲ್ಲ. ಸರ್ಕಾರದಿಂದ ಏನೇ ಮಾನದಂಡ ಇದ್ರು ನಾನು ಅದನ್ನು ಸರಿ ಮಾಡಿ ಕೊಡ್ತೀನಿ. ಯಾವ ಬ್ಯಾಂಕ್ನವರು ಈ ಮಕ್ಕಳಿಗೆ ಜಾಬ್ ಕೊಟ್ರೆ ನಾನು ಅವ್ರ ಜೊತೆ ನಿಲ್ತೇನೆ. ಮತ್ತೆ ನನ್ನ ಹತ್ರ ಏನ್ ಸಾಧ್ಯ ಆಗ್ತದೆ, ಎಷ್ಟು ಮಕ್ಕಳಿಗೆ ಜಾಬ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅವ್ರಿಗೆ ಕೊಡುವಂತ ಕೆಲಸ ಮಾಡ್ತೀನಿ. ಯಾರು ನಾವು ಕಳ್ಕೊಂಡಿದ್ದೇವೆ, ನಮ್ಗೆ ಯಾರು ಇಲ್ಲ ಅಂತೇಳಿ ಹೇಳುವಂತ ಪರಿಸ್ಥಿತಿ ನಮ್ಮ ಏನು ಕ್ಷೇತ್ರದಲ್ಲಿ ಅಥವಾ ಈ ಊರಲ್ಲಿ ಇಲ್ಲ. ಯಾಕಂದ್ರೆ ಅವರ ಸಮುದಾಯದವರು ಬಂದು ಅವರು ಸಹಾಯಕ್ಕೆ ನಿಂತಿದ್ದಾರೆ, ಏನಾಗ್ಬೇಕು ಅಂತೇಳಿ ಕೇಳಿದ್ದಾರೆ. ಇವರು ನಾಗೇಂದ್ರ ನಾಯ್ಕರವರು, ಸಮಾಜದ ಅಧ್ಯಕ್ಷರು ಸುಬ್ರಾಯ ನಾಯ್ಕರು ಇರ್ಬೋದು, ನಮ್ಮ ಮೊದಲಿನ ಅಧ್ಯಕ್ಷರು ಸುಬ್ರಾಯ ನಾಯ್ಕರು ಇರ್ಬೋದು, ನಮ್ಮ ಬ್ಲಾಕ್ ಅಧ್ಯಕ್ಷರು ವೆಂಕಟೇಶ್ ನಾಯ್ಕರು ಇರ್ಬೋದು, ತಿಮ್ಮಪ್ಪ ನಾಯ್ಕರು ಇರ್ಬೋದು, ಗೋವಿಂದ್ ನಾಯ್ಕರು ಇರ್ಬೋದು, ಎಲ್ಲರೂ ಇಲ್ಲಿ. ಮತ್ತೆ ಹೊರಗಡೆಯಿಂದ ಇವು ಈರಪ್ಪ ಗರ್ಡಿಕರ್ ಅವರು ಎಲ್ಲ ಬಂದಿದ್ದಾರೆ. ನಾನು ತೀರ್ಮಾನ ಮಾಡಿದೆ, ಎಲ್ಲರ ಹತ್ರ ವಿನಂತಿ ಮಾಡ್ಕೊಂಡಿದ್ದೆ. ನನ್ನ ಲೆಕ್ಕದಲ್ಲಿ ನಾಳೆಯಿಂದ ಸಾಕಷ್ಟು ಸಹಾಯ ಸಹಕಾರ ಆಗ್ಬಹುದು ಅಂತೇಳಿ ನನ್ನ ಕೆನರಾ ಪ್ಲಸ್ ನ್ಯೂಸ್ ಭಟ್ಕಳ.